x equal to 3x cube plus x square plus 2x plus 5, g of x equal to x square plus 2x plus 1 ಇದರಿಂದ ಭಾಗಿಸಿದಾಗ ದೊರೆಯುವ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯೋಣ. ಸೊ ಮೊದಲಿಗೆ ಕೊಟ್ಟದ್ದನ್ನು ಬರ್ಕೊಳ್ಳೋಣ. ಇಲ್ಲಿ p of x equal to 3x cube plus x square plus 2x plus 5, g of x equal to x square plus 2x plus 1. ಇಲ್ಲಿ ಭಾಗಾಕಾರ ರೂಪದಲ್ಲಿ ಬರೆಯೋಣ. 3x cube plus x square plus 2x plus 5. ನಾವು ಹೇಗೆ ಸಂಖ್ಯೆಗಳನ್ನು ಭಾಗಾಕಾರ ಮಾಡ್ತೀವಲ್ಲ ಅದೇ ರೀತಿಯಾಗಿ ಬರೆದುಕೊಳ್ಳೋಣ. x square plus 2x plus 1. ನಾವು ಈ ಭಾಗಾಕಾರ ಮಾಡಬೇಕಾದ್ರೆ ಮೊದಲಿನ ಒಂದು ಪದವನ್ನು ನಾವಿಲ್ಲಿ ಕ್ಯಾನ್ಸಲ್ ಮಾಡ್ತಾ ಹೋಗಬೇಕು. ಇಲ್ಲಿ ಮೊದಲನೇ ಪದ ಇಲ್ಲಿ ನಮಗೆ ಭಾಗಕದಲ್ಲಿ ಇರುವಂಥದ್ದು x square ಇದೆ, ಇದರಲ್ಲಿ 3x cube ಬರ್ತದೆ. ಸೊ x square ಇದ್ದಿದ್ದು 3x cube ಆಗಬೇಕಾದ್ರೆ ಈಗ ನಾವು ಯಾವ್ದೊಂದು ಅದನ್ನು ಗುಣಾಕಾರ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ತೀವಿ. ಸೊ x square ಇದ್ದರೆ ನಾವು ಏನನ್ನ ಗುಣಾಕಾರ ಮಾಡಿದ್ರೆ ಅಲ್ಲಿ ನಮಗೆ ಇಲ್ಲಿ 3x cube ಬರ್ತದ ಅಂತ ನೋಡ್ಕೋಬೇಕು. ಸೊ x square ಮೊದಲನೇ 3x cube ಅನ್ನು ನಾವಿಲ್ಲಿ ಬರೆಸಬೇಕಾದ್ರೆ 3x cube ಇಲ್ಲಿ ಭಾಜಕದಲ್ಲಿರೋದು x ಅದರಿಂದ ಭಾಗಿಸಿದಾಗ ನಮಗೆ ಏನು ಬರ್ತದೆ? ಸ್ಥಿರಾಂಕ 3 ಇದೆ. ಸೊ x square ಅಲ್ಲಿ ಇಲ್ಲಿ 2x ಹೋದಾಗ ನಮಗೆ ಉಳಿದು 1x ಇದೆ. ಅಂದರೆ ನಾವೇನು ಮಾಡಬೇಕಂದ್ರೆ x square ಇಂದ ಇಲ್ಲಿ ನಾವಿಲ್ಲಿ 3x ಇಂದ ಗುಣಿಸಿದೀವಿ ಅಂತಂದರೆ ನಮಗೆ ಇಲ್ಲಿ 3x cube ಬರ್ತದೆ. ಸೊ x square ಇಂದ 3x ಗುಣಿಸಿದೀವಿ ಅಂದರೆ 3x cube ಪ್ಲಸ್ ಪ್ರತಿಯೊಂದು ಪದಗಳಿಗೆ ನಾವಿಲ್ಲಿ ಗುಣಾಕಾರ ಮಾಡ್ತಾ ಹೋಗ್ಬೇಕು. ಇಲ್ಲಿ ಪ್ಲಸ್ 2x ಇಂಟು 3x ಮಾಡಿದ್ವಿ ಅಂತಂದರೆ 2 ಮೂಲೆ 6 x ಗುಂಡ್ಲೆ x square ಅಂತ ಆಗ್ತದೆ. ನೆಕ್ಸ್ಟ್ ಮೂರನೇ ಪದ ಇರೋದು 1 ಗುಂಡ್ಲೆ 3x ಮಾಡಿದ್ವಿ ಅಂತಂದರೆ 3x ಅಂತ. ಈಗ ಇದು ಕ್ಯಾನ್ಸಲ್ ಆಗಬೇಕಾದ್ರೆ ನಮ್ಮ ಚಿಹ್ನೆಗಳು ಒಂದು ಪ್ಲಸ್ ಇರಬೇಕು, ಒಂದು ಮೈನಸ್ ಇರಬೇಕು, ಆದರೆ ಮಾತ್ರ ನಮಗೆ ಕ್ಯಾನ್ಸಲ್ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಈ ಎರಡನೇ ಸಮೀಕರಣದ ಚಿಹ್ನೆಗಳನ್ನು ಬದಲಾಯಿಸ್ಕೊಡ್ರಿ. ಇಲ್ಲಿ ಏನೂ ಇಲ್ಲ ಅಂತಂದ್ರೆ ಪ್ಲಸ್ ಇರ್ತದೆ, ಪ್ಲಸ್ ಇದ್ದದನ್ನು ಮೈನಸ್ ಮಾಡ್ಕೊಡ್ರಿ. ಇಲ್ಲಿ ಮೈನಸ್ ಪ್ಲಸ್ ಇದ್ದಿದ್ದು ಇಲ್ಲಿ ಕೂಡ ಮೈನಸ್ ಆಗ್ತದೆ, ಇಲ್ಲಿ ಪ್ಲಸ್ ಇದ್ದಿದ್ದು ಮೈನಸ್ ಆಗ್ತದೆ. ಈಗ ಮೊದಲನೇ ಪದ 3x cube ಮತ್ತು 3x cube ಇಲ್ಲಿ ಕ್ಯಾನ್ಸಲ್ ಆಗ್ತದೆ. ಇನ್ನು ಎರಡನೇ ಪದದಲ್ಲಿ ನೋಡಬೇಕಾದ್ರೆ ಈ ಚಿಹ್ನೆಯನ್ನು ನಾವು ಇಲ್ಲಿ ಬಿಡಬೇಕು, ಈ ಚಿಹ್ನೆಯನ್ನು ಮಾತ್ರ ಇಟ್ಕೋಬೇಕು. ಇದನ್ನು ಕನ್ಸಿಡರ್ ಮಾಡಬೇಕು. ಇಲ್ಲಿ x square ಮೈನಸ್ 6x square ಅಂತ ಇದ್ದಾಗ ಯಾವಾಗಲೂ ಒಂದು ಪ್ಲಸ್ ಮತ್ತು ಮೈನಸ್ ಇದ್ದಾಗ ನಾವು ಒಂದರಲ್ಲಿ ಒಂದನ್ನು ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಲ್ಲಿ ಇಡ್ತೀವಿ. ಹಾಗಾಗಿ 6ರಲ್ಲಿ 1x square ಕಳೆದ್ರೆ 5x square ಅಂತ ಆಗ್ತದೆ. ದೊಡ್ಡ ಸಂಖ್ಯೆ ಚಿಹ್ನೆ ಇರೋದು ಮೈನಸ್ ಇರೋದ್ರಿಂದ ಮೈನಸ್ 5x square. ಅದೇ ರೀತಿ ಇಲ್ಲಿಯೂ ಕೂಡ ಈ ಚಿಹ್ನೆಯನ್ನು ಬ್ರಾಕೆಟ್ನಲ್ಲಿರುವಂಥ ಚಿಹ್ನೆಯನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು. 2x ಮೈನಸ್ 3x ಇದ್ದಾಗ ಮೈನಸ್ 1x ಅಂತ ಆಗ್ತದೆ, ಅದನ್ನು ಮೈನಸ್ x ಅಂತ ಬರುತ್ತೆ. ಮುಂದಿನ ಪದವನ್ನು ಕೆಳಗಿಳಿಸ್ಕೊಂಡು ಪ್ಲಸ್ 5 ಅಂತ ಆಗ್ತದೆ. ಈಗ ನೆಕ್ಸ್ಟ್ ನೋಡ್ಕೋಬೇಕಾಗಿ ಇಲ್ಲಿ ಭಾಜಕದಲ್ಲಿರೋದು x square ಇದೆ, ಇಲ್ಲಿ ಮೈನಸ್ 5x square. ನಾವು ಎಕ್ಸ್ಟ್ರಾ ಇರುವಂಥದ್ದು ಯಾವುದು? ಮೈನಸ್ 5 ಅಂತ. ಸೊ ಇದನ್ನು ಏನಂದ್ರೆ ನಾವಿಲ್ಲಿ ಭಾಗಿಸಿ ನೋಡೋಣ. ಮೈನಸ್ 5x square x square ಇಂದ ಭಾಗಿಸ್ತೀವಿ ಅಂತಂದರೆ x square ಕ್ಯಾನ್ಸಲ್ ಆಗಿ ಮೈನಸ್ 5 ಅಂದರೆ ಮೈನಸ್ 5ರಿಂದ ನಾವಿಲ್ಲಿ ಗುಣಾಕಾರ ಮಾಡ್ಕೋಬೇಕು. ಸೊ ಇಲ್ಲಿ ಮೈನಸ್ 5 ಅಂತ ಬರ್ಕೊಡ್ಬೇಕು. ಈಗ ನೋಡ್ಕೊಂಡ್ರೆ x square ಮೈನಸ್ 5 ಏನಾಗ್ತದೆ? ಇಲ್ಲಿ ಮೈನಸ್ 5x square ಆಗ್ತದೆ. ಎರಡನೇ ಪದ ಪ್ರತಿಯೊಂದು ಪದಕ್ಕೂ ಗುಣಾಕಾರ ಮಾಡ್ತಾ ಹೋಗ್ಬೇಕು. ಇಲ್ಲಿ ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್, ಒಂದು ಚಿಹ್ನೆಯನ್ನು ಗುಣಾಕಾರ ಮಾಡಿಕೊಡ್ರಿ. ನೆಕ್ಸ್ಟ್ ಇಲ್ಲಿ 2x ಇಂಟು 5 ಮಾಡಿದ್ರೆ 10x ಅಂತ. ನೆಕ್ಸ್ಟ್ ಮೂರನೇ ಪದ ನೋಡ್ಕೊಳ್ಳಿ, ಇಲ್ಲಿ ಕೂಡ ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್, 1 ಗುಂಡ್ಲೆ 5 ಮಾಡಿದ್ವಿ ಅಂತಂದರೆ 5. ಈಗ ಮತ್ತೆ ನಾವೇನಂತಂದ್ರೆ ಇಲ್ಲಿ ಎರಡೂ ನೆಗೆಟಿವ್ ಇರೋದ್ರಿಂದ ಚಿಹ್ನೆಯನ್ನು ಬದಲಾಯಿಸ್ಕೋಬೋದು. ಸೊ ಮೈನಸ್ ಇದ್ದದನ್ನ ಇಲ್ಲಿ ಪ್ಲಸ್ ಮಾಡ್ಕೊಡ್ರಿ. ಇಲ್ಲಿ ಮೈನಸ್ ಇದ್ದದ್ದು ಪ್ಲಸ್ ಆಗ್ತದೆ, ಇಲ್ಲಿ ಮೈನಸ್ ಇದ್ದದ್ದು ಪ್ಲಸ್ ಆಗ್ತದೆ. ಈಗ ಮೈನಸ್ 5x square ಪ್ಲಸ್ 5x square ಕ್ಯಾನ್ಸಲ್ ಆಗ್ತದೆ. ಈಗ ನೆಕ್ಸ್ಟ್ ನೋಡ್ರಿ ಮೈನಸ್ x ಇದೆ ಪ್ಲಸ್ 10x. ಇದೇ ಕೇಳಿದಾಗೆ ಒಂದು ಪ್ಲಸ್ ಒಂದು ಮೈನಸ್ ಇತ್ತು ಅಂತಂದರೆ ಒಂದರಲ್ಲಿ ಒಂದು ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡಬೇಕು. ಈಗ 10ರಲ್ಲಿ ಒಂದು ಕಳೆದಾಗ 9x ಆಗ್ತದೆ. ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇರೋದ್ರಿಂದ ಪ್ಲಸ್ ಇದ್ದೇ ಇರ್ತದೆ. ಸೊ ಇಲ್ಲಿ ಕೂಡ ಏನಂತಂದರೆ ಪ್ಲಸ್ 5 ಪ್ಲಸ್ 5 ಏನಂತಂದರೆ 2 ಪ್ಲಸ್ ಇರೋದ್ರಿಂದ ನಾವು ಇಲ್ಲಿ ಕೂಡಿಸಿ 10 ಅಂತ ಬರ್ತೇವೆ. ಈಗ ನೋಡಿ ಇದಕ್ಕಿಂತ ಇಲ್ಲಿ ಡಿಗ್ರಿ ಕಡಿಮೆ ಇರೋದ್ರಿಂದ ನಾವು ಇದನ್ನ ಏನಂತಂದ್ರೆ ಶೇಷ ಅಂತ ಪರಿಗಣಿಸ್ತೀವಿ. ಆದ್ದರಿಂದ ನಾವಿಲ್ಲಿ q of x ಅಂದರೆ ಭಾಗಲಬ್ಧ ಏನು ಬಂತಿಲ್ಲಿ 3x ಮೈನಸ್ 5 ಮತ್ತು ಶೇಷ ಅಂತಂದ್ರೆ ನಾವು r of x ಅಂತ ಬರೀತೀವಿ. r of x ಕೊಟ್ಟು ಏನು ಬಂದಿದೆ ಅಂದರೆ 9x ಪ್ಲಸ್ 10. ಸೊ 3 ಅಂಕಗಳಿಗೆ ನಾವಿಲ್ಲಿ ಈಸಿಯಾಗಿ ಇದನ್ನು ಸಾಲ್ವ್ ಮಾಡ್ತೀವಿ.